ನಟ ಶಿವರಾಜ್ ಕುಮಾರ್ ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದರೆ ಬೆಂಬಲ ನೀಡುವುದಿಲ್ಲ ಎಂದು ಈಡಿಗ ರಾಷ್ಟ್ರೀಯ ಮಹಾಮಂಡಳದ ಅಧ್ಯಕ್ಷ ಪ್ರಣವಾನಂದ ಶ್ರೀಗಳು ಘೋಷಣೆ ಮಾಡಿದ್ದಾರೆ. ಕಾರವಾರದಲ್ಲಿ ಮಾತನಾಡಿದ ಅವರು, ಶಿವಮೊಗ್ಗ ಲೋಕಸಭೆಗೆ ಗೀತಾ ಶಿವರಾಜ್ ಕುಮಾರ್ ಸ್ಪರ್ಧಿಸಿದರೆ ಬೆಂಬಲ ಕೊಡುವುದಿಲ್ಲ. ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನದ ಅವಕಾಶ ಸಿಕ್ಕರೂ ಅದನ್ನು ಒಪ್ಪಲಿಲ್ಲ. ದೊಡ್ಡ ಅವಕಾಶ ಬಂದರೂ ಡಾಕ್ಟರ್ ರಾಜ್ಕುಮಾರ್ ರಾಜಕಾರಣಕ್ಕೆ ಹೋಗಿಲ್ಲ. ಅವರ ಕುಟುಂಬವು ರಾಜಕಾರಣಕ್ಕೆ ಬರಬಾರದು, ಅವರಂತೆ ಇರಬೇಕು ಎಂಬುದೇ ನಮ್ಮ ಭಾವನೆ ಎಂದು ಹೇಳಿದರು. ಶಿವರಾಜ್ ಕುಮಾರ್ ಕ್ರಿಕೆಟಿಗ ಸಚಿನ್ ತೆಂಡೂಲ್ಕರ್ ಹೇಳಿದಂತೆ ಹೇಳಿಕೆ ಕೊಡುತ್ತಾರೆ. ನಾನು 6 ಹೊಡೆದಿಲ್ಲ, ನನ್ನ ಕೈ ಹೊಡೆದಿದೆ ಎಂದು ಸಚಿನ್ ಹೇಳುತ್ತಾರೆ. ರಾಜಕೀಯ ವಿಚಾರದಲ್ಲೂ ಶಿವರಾಜ್ ಕುಮಾರ್ ಅದೇ ರೀತಿಯ ಹೇಳಿಕೆ ಕೊಡುತ್ತಾರೆ. ಗೀತಾ ಶಿವರಾಜ್ ಕುಮಾರ್ ಚುನಾವಣೆಗೆ ನಿಂತರೆ ಖಂಡಿತ ಬೆಂಬಲ ಕೊಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಇನ್ನು ಇದೇ ವೇಳೆ ತಮ್ಮ ಸಮುದಾಯದ ನಾಯಕ ಬಿಕೆ ಹರಿಪ್ರಸಾದ್ ವಿರುದ್ಧವೂ ಪ್ರಣವಾನಂದ ಶ್ರೀಗಳು ಕಿಡಿಕಾರಿದ್ದಾರೆ. ಬಿಕೆ ಹರಿಪ್ರಸಾದ್ ಕೊಡುವ ಎಲ್ಲ ಹೇಳಿಕೆಗೆ ನಮ್ಮ ಸಹಕಾರ ಇಲ್ಲ. ಈ ದೇಶದ ಮೇಲೆ ಭಕ್ತಿ ಇರುವವರು ಈ ದೇಶದ ಅನ್ನ ಗಾಳಿ ತಗೊಂಡು ಯಾರೂ ಕೂಡ ದೇಶದ ವಿರುದ್ಧ ಮಾತನಾಡಬಾರದು. ದೇಶದ ವಿರುದ್ಧ ಮಾತನಾಡಿದರೆ ಹೆತ್ತ ತಾಯಿಗೆ ದ್ರೋಹ ಮಾಡಿದಂತೆ. ದೇಶದ್ರೋಹದ ಹೇಳಿಕೆಗಳನ್ನ ನಾವು ನಮ್ಮ ಸಮಾಜದವರು ಎಂದು ಕೊಡುವುದಿಲ್ಲ ಎಂದು ಹೇಳಿದರು. ಅವರು ರಾಜಕೀಯವಾಗಿ ಕೊಡತಕ್ಕಂಥ ಯಾವುದೂ ಹೇಳಿಕೆಗಳಿಗೆ ನಾವು ಸಮರ್ಥಿಸುವುದಿಲ್ಲ, ಸ್ವಾಗತ ಮಾಡುವುದಿಲ್ಲ. ಅದು ರಾಜಕೀಯವಾಗಿರತಕ್ಕಂಥ ಹೇಳಿಕೆಗಳು. ಆದರೆ ಸಮಾಜದ ಬಂದಾಗ ನಾವು ಅವರ ಪರವಾಗಿ ಮಾತನಾಡಬೇಕಾದ ಅಗತ್ಯ ಮತ್ತು ರಾಜಕೀಯವಾದ ಅವರು ಕೊಡತಕ್ಕಂಥ ಹೇಳಿಕೆಗಳು, ಅದಕ್ಕೆ ಎಗೇನ್ಸ್ಟ್ ಆಗಿರತಕ್ಕಂಥ ಹೇಳಿಕೆಗಳು ನಮ್ಮ ಎರಡು ಪರ ವಿರೋಧ ನಮ್ಮ ಸಮಾಜದ ನಾಯಕರುಗಳೇ ಕೊಡ್ತಾರೆ. ಅದನ್ನ ಎರಡೂ ಕೂಡ ನಾವು ಎಲ್ಲಿಯೂ ಕೂಡ ಅದರ ಸಮರ್ಥನೆ ಆಗಲಿ ಅಭಿಪ್ರಾಯ ಕೂಡ ಹೇಳೋದು ಸರಿಯಲ್ಲ. ಅದು ರಾಜಕೀಯವಾಗಿ ಅದು ಹರಿಪ್ರಸಾದ್ ಕಾನೂನಾತ್ಮಕವಾದ ವಿರುದ್ಧ ಹೇಳಿಕೆಗಳು ಕೊಟ್ಟಂದ್ರೆ ಕಾನೂನು ಕರ್ಕೊಂಡ್ಕೊಳ್ತಾರೆ. ಆದಾಗ ಮೊದಲು ನಮಗೆ ದೇಶ, ಅದು ಎರಡನೇ ಪ್ರಶ್ನೆ ಏನಿಲ್ಲ. ನಮ್ಮ ಸಮಾಜವು ಕೂಡ ದೇಶಕ್ಕೆ ಬದ್ಧನ. ಜಾತಿಯನ್ನು ಬಂದಾಗ ಜಾತಿ, ದೇಶ ಅಂತ ಬಂದಾಗ ದೇಶ, ಧರ್ಮ ಅಂತ ಬಂದಾಗ ಧರ್ಮ. ಆದರೆ ಎಲ್ಲಿಯೂ ಕೂಡ ಅನ್ಯಾಯಗಳ ಆದಾಗ ಮಾತನಾಡತಕ್ಕಂಥ ರೀತಿಯಲ್ಲಿ ಅನುಕೂಲಗಳನ್ನು ಮಾತನಾಡಿರುವುದು. ಅದಕ್ಕೆ ಅರ್ಥ ಏನು? ಅವರು ಹೇಳುವ ಎಲ್ಲ ಹೇಳಿಕೆಗಳಿಗೂ ನಮ್ದು ಸಹಕಾರ ಇದೆ ಅಂತ ಇಲ್ಲ. ಆವಾಗ ನಾವು ಸರಿ. ಈ ದೇಶದ ಮೇಲೆ ಭಕ್ತಿ ಇರುವುದು, ಈ ದೇಶದ ಗಾಳಿ ಅನ್ನ ತಿಂದು ಗಾಳಿ ತಗೊಂಡು ಅವರು ಯಾರೂ ಕೂಡ ಹಿಂದೂ ಆಗಲಿ ಮುಸಲ್ಮಾನ್ ಆಗಲಿ ಯಾರೂ ಕೂಡ ದೇಶದ ವಿರುದ್ಧ ಮಾತನಾಡಬಾರದು. ಅದು ತಾಯಿಗೆ ದ್ರೋಹ ಮಾಡಿದ, ಅದಕ್ಕೆ ಯಾವತ್ತೂ ಕೂಡ ನಾವು ಒಪ್ಪೋದಿಲ್ಲ. ದೇಶದ್ರೋಹದ ಹೇಳಿಕೆಗಳು ಕೂಡ ಎಲ್ಲಿಯೂ ಕೂಡ ಸಮರ್ಥನೆಯೂ ಕೂಡ ನಾವು ನಮ್ಮ ಸಮಾಜವೇ ಮಾಡಲ್ಲ. ಹರಿಪ್ರಸಾದ್ ನಾನು ಹೇಳಿದೆಲ್ಲ ವೈಚಾರಿಕ ದೃಷ್ಟಿಯಲ್ಲಿ ಕೆಲಸ ಮಾಡಿಕೊಂಡು ಬಂದಿದ್ದರಿಂದ ಅವರದಾಗಿರ್ತಕ್ಕಂಥ ಅದೇ ಆ ಪಕ್ಷದಲ್ಲಿಯೂ ಕೂಡ ಅಷ್ಟು ತೀಕ್ಷ್ಣವಾಗಿ ತೀವ್ರವಾಗಿ ಯಾರು ಕೂಡ ಹೇಳಿಕೆಗಳು ಕೂಡ ಕೊಡುವುದಿಲ್ಲ ಅಂತಕ್ಕಂಥ ನಿಮಗೂ ನಮಗೂ ಗೊತ್ತಿದೆ. ಇಷ್ಟೆಲ್ಲ ಮಾಡಿದ್ರು ಆ ಪಕ್ಷದಿಂದ ಅವ್ರಿಗೆ ಅನ್ಯಾಯ ನಿಮಗೂ ಗೊತ್ತಿದೆ, ನಮಗೆ. ಹಾಗಾಗಿ ನಾನು ಬಿಕೆ ಹರಿಪ್ರಸಾದ್ ಅವರ ಹೇಳಿಕೆ ನೀವು ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ? ನೂರಕ್ಕೆ ನೂರು ಸಮರ್ಥನೆ ಮಾಡ. ಅದು ರಾಜಕೀಯವಾದ ಹೇಳಿಕೆ, ಅದಕ್ಕೆ ಸಮರ್ಥನೆ ಇಲ್ಲ, ಸ್ವಾಗತ ಇಲ್ಲ. 100ಕ್ಕೆ 100 ಹೋಗುದು, 100ಕ್ಕೆ 100 ಬಹಳ ಸ್ಪಷ್ಟತೆ ಹೋಗುದು. ಮತ್ತೆ ಅದನ್ನ ಎಳೆಯನ್ನು ಬಿಚ್ಚಿ ನಾಳೆ ನಾನು ಶಿವಮೊಗ್ಗದಲ್ಲಿ ಮಾತನಾಡ್ತೇನೆ. ಮತ್ತು ಮುಂದೆ ನಮ್ಮ ನಿಲುವಿದೆ, ರಾಷ್ಟ್ರೀಯ ಈಡಿಗ ಮಹಾಮಂಡಲಕ್ಕೆ ರಾಜಕೀಯ ನಿಲುವಿದೆ. ಈ ಸಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶಿವಮೊಗ್ಗದಲ್ಲಿಯೂ ಕೂಡ ಅದನ್ನ ನಿಲುವುಗಳು ನಮ್ಮ ಮಹಾಮಂಡಳಿ ರಾಜ್ಯದ ಪದಾಧಿಕಾರಿಗಳೆಲ್ಲರೂ ಕೂತು ಅದು ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಮುಂದಿನ ದಿನಗಳಲ್ಲಿ ಬಹಳ ಸ್ಪಷ್ಟತೆಯಿಂದ ಕ್ರಿಸ್ಟಲ್ ಕ್ಲಿಯರ್ ಆಗಿ ಸಮಾಜಕ್ಕೆ ಡೈರೆಕ್ಷನ್ ಕೊಡ್ತೀವಿ. ಅದು ಏನ್ ಬೇಕಲ್ಲ ಅದರಿಂದ ಸ್ವಲ್ಪ ದಿನದ ಹೊರಗಡೆ ನಾವು ಕೂಡ ಕ್ಯಾಂಡಿಡೇಟ್ಗಳನ್ನೇ ಸಮಾಜಕ್ಕೆ ಎಷ್ಟು ಕ್ಯಾಂಡಿಡೇಟ್ ಕೊಡ್ತಾರೆ, ಏನು ಎಂತದ್ದು ಎಲ್ಲ ಈಗಾಗಲೇ ರಾಜ್ಯ ಸರ್ಕಾರದ ಅನ್ಯಾಯ ಆಗಿದೆ. ಮುಂದೆ ಏನಾಗ್ತದೆ ಅಂತ ನೋಡೋಣ. ದಿವಂಗತ ರಾಜ್ಕುಮಾರ್ ಅವರು ಮುಖ್ಯಮಂತ್ರಿ ಆಗುವುದಕ್ಕೆ ಅವಕಾಶ ಸಿಕ್ಕಿದರೂ ಕೂಡ ಅವರು ರಾಜಕಾರಣಕ್ಕೆ ಬಂದಿಲ್ಲ. ಯಾವತ್ತೂ ಕೂಡ ಅವರು ಏನ್ ಮಾಡಿಲ್ಲ, ಯಾವುದೋ ಪೊಲಿಟಿಕ್ಸ್ ಹೋಗಿಲ್ಲ. ಹಾಗಾಗಿ ಆ ಕುಟುಂಬ ಅಂದ್ರೆ ಏನು, ರಾಜ್ಯದ 700 ಕೋಟಿ ಮತ್ತು ಇಡೀ ದೇಶದ ಒಂದು ಕಲಾ ಕ್ಷೇತ್ರದಲ್ಲಿ ನೋಡತಕ್ಕಂಥದ್ದು ಅವರನ್ನೇ ಅವರ ವಂಶವು ಕೂಡ ಅದೇ ರೀತಿಯಲ್ಲಿ ಇರಬೇಕು ಅಂತಕ್ಕಂಥದ್ದು ನನ್ನ ಭಾವನೆ. ಅದನ್ನ ಬಿಟ್ಟು ಆ ಸಮಾವೇಶದಲ್ಲಿ ಶಿವರಾಜ್ ಕುಮಾರ್ ಅವರು ಹೇಳಿದ್ರೆ ನಾನು ಗಮನಿಸಿದೆ, ನನಗೆ ಬೇಡ, ನನ್ನ ಹೆಂಡತಿ ನಾನು ಗಮನಿಸಿದ್ದೀನಿ. ಹಾಗಾಗಿ ನಾನು ಒಂದೇ ಗೊತ್ತಾ ಅವರನ್ನ ರಾಜಕೀಯವಾಗಿ ನೋಡಕ್ಕೆ ಇಷ್ಟಪಡೋದಿಲ್ಲ. ನಾನು ಅವರನ್ನ ಕಲಾ ಕ್ಷೇತ್ರದ ಹಿರಿಯರಾಗಿ ಮೇಲುಗಣ್ಣಾಗಿ ಅವರ ಕುಟುಂಬವೂ ಕೂಡ ಮೊಮ್ಮಕ್ಕಳು ಕೂಡ ಅದೇ ರೀತಿಯಲ್ಲಿ ಇರಬೇಕು, ಯಾವುದೋ ಒಂದು ರಾಜಕೀಯಕ್ಕೆ ಸೀಮಿತವಾಗಬಾರದು ಅಂತಕ್ಕಂಥದ್ದು ನನ್ನ ಕಳಕಳಿ ಅಲ್ಲ. ಶಿವರಾಜ್ ರೀತಿಯಿಂದ ನೀವು ಕೇಳಿದಿರಿ, ನಾನು ಅದು ಹೋಗುದಿಲ್ಲ ಅಂತ ಹೇಳಿದ್ದೀನಿ. ನಾನು ಅದನ್ನು ಕರೆಯೋದು ಇಲ್ಲ, ನಿಮಗೆ ಗೊತ್ತಿದೆ. ಅವ್ರು ಹೇಳಿದ್ರಲ್ಲ ಸ್ವಾಮೀಜಿ ಅಲ್ಲ ಅಂತ ಒಪ್ಪಿಕೊಂಡಿದ್ದಾರಲ್ಲ,
ಅವರ ಸ್ಟೇಟ್ಮೆಂಟ್ ಬಾಬಾಯಿದ ಸ್ಟೇಟ್ಮೆಂಟ್ ಅವರೆಲ್ಲ ಒಪ್ಪಿಗೆ ಇರ್ತದೆ. ಸ್ವಾಮೀಜಿ ಅಲ್ಲ ಅಂತ ಹೇಳಿದವರು ನನ್ನ ಪರವಾಗಿ ಯಾಕೆ ಹೋಗ್ಬೇಕು ಅಂತ ಪ್ರಶ್ನೆ ನೀವು ಕೇಳ್ಬೋದಲ್ಲಿ. ನನ್ನ ಸ್ವಾಮೀಜಿ ಅಲ್ಲ, ತಲೆಯಟ ಮತ್ತೇನಪ್ಪ ತಲೆಯಟ ಒಂದ್ಸಲ ಹೇಳಿದ್ರೆ ಇನ್ನೊಂದ್ಸಲ ಇದೆಲ್ಲ ಅವರೇ ಸ್ಪಷ್ಟಪಡಿಸಿ ಮತ್ತೆ ಅವರಲ್ಲಿ ಸ್ಥಾನ ಇರೋದಿಲ್ಲ. ನಮ್ಮನ್ನೇ ಯಾರು ಒಪ್ಪಿಕೊಳ್ಳುತ್ತಾರೆ, ನಮಗೆ ಯಾರ ಗೌರವವನ್ನ ಕೊಡ್ತೀವಿ ಅಲ್ಲಿ ಸರಿ ಅಂತ ಹೋಗ್ಬೋದು. ಅದಕ್ಕೆ ಉತ್ತರ ಅಲ್ಲಿ ಕ್ಲಿಯರ್ ಆಗಿ ಬರ್ತದೆ ಅಷ್ಟೇ ಬಿಟ್ಟು. ಆದರೆ ಸಚಿನ್ ತೆಂಡೂಲ್ಕರ್ ಹೇಳಿದಾಗ ಹೇಳ್ಬಾರ್ದು, ನಾನು ಸಿಕ್ಸ್ ಹೊಡೋದಿಲ್ಲ, ನನ್ನ ಕೈ ಸಿಕ್ಸ್ ಹೊಡೋದಂಗೆ ಇವರು ಮಾತ್ರ ಶಿವರಾಜ್ ಕುಮಾರ್ ಅವರೇ ಯಾರ ಅದು ಗೊಂದಲಗಳನ್ನೇ ಸಮಾಜದಲ್ಲಿ ತರುವ ಅವಶ್ಯಕತೆ ಇಲ್ಲ. ರಾಜ್ಕುಮಾರ್ ಅವರ ಕುಟುಂಬ ಬಂಗಾರಮ್ಮನ ಮಗಳಾದರೂ ಸಹ ಆ ಕುಟುಂಬ ಒಂದೇ ಆಗುತ್ತಲ್ಲ, ಹಾಗಾಗಿ ಆ ರೀತಿಯಲ್ಲಿ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ.